ತಮಿಳ್ನಾಡು ಉತ್ಕರ್ಷ್. ತಮಿಳ್ನಾಡು ನಮಗೂ ಬಹಳ ಆಶ್ಚರ್ಯ ಆಗಿದೆ. ಯು ಆರ್ ದ ಲೂಸರ್ ಅಲ್ಲಿ. ಬಿಕಾಸ್ ಪಾಪ ಅಣ್ಣಾಮಲೈಯೇ ಏನ್ ಸರ್ ಪಾಪ ಅವ್ರನ್ನ ನೀವು ಯಾವ ಲೆವೆಲ್ಗೆ 11.0 ಇದ್ದದನ್ನ 11.24%ಗೆ ನಿಮಗೆ ವೋಟ್ ಪುಲ್ ಮಾಡಿದಂಥ ಒಬ್ಬ ಅಣ್ಣಾಮಲೈನ ನೀವು ದೂರ ಸರಿಸಿ ನೀವು ಇವತ್ತು ಒಂದು ಬದಲಾವಣೆಯ ಮುಖ ಆಗ್ಬೋದಾಗಿತ್ತು. ಬಟ್ ನೀವು ಆಗ್ಲಿಲ್ಲ ಅಲ್ಲ. ಒಂದಷ್ಟು ಅದೇ ಕ್ಯಾಲ್ಕುಲೇಷನ್ಸ್ ಇದ್ದೇ ಇರುತ್ತೆ. ಬಟ್ ತಮಿಳ್ನಾಡಲ್ಲಿ ನಮ್ಗೆ ಆಶ್ಚರ್ಯ ಆಗಿದೆ ಏನಂತಂದ್ರೆ ವಿಜಯ್ ಅವರ ತಗೊಂಡಿರ್ತಕ್ಕಂಥ ಸೀಟ್ಗಳ ಸಂಖ್ಯೆ 112. ಇಟ್ ವಾಸ್ ಔಟ್ ಆಫ್ ದ ಬಾಕ್ಸ್. ನಾವು ಕೂಡ ಅದನ್ನ ಇದು ಮಾಡಿರಲಿಲ್ಲ. ಆದರೆ ನಮ್ಮ ಅಲಯನ್ಸ್ ಒಳ್ಳೆ ಒಂದು ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ADMK ಕೂಡ ಹೇಳಿದಂಗೆ ಒಂದಷ್ಟು ಅನೇಕ ರೀತಿ ಏನ್ ಪರ್ಫಾರ್ಮೆನ್ಸ್ ಅದು. ಅಲ್ಲ, ಅಣ್ಣಾಮಲೈ ಅವರು ಕಂಟೆಸ್ಟ್ ಮಾಡಲ್ಲ ಅಂತ ಬಹಳ ಸ್ಪಷ್ಟವಾಗಿ ಎಂತ ಒಳ್ಳೆ ಪರ್ಫಾರ್ಮೆನ್ಸ್ ಅದು. ADMK ಅವರು ಆಕ್ಚುಲಿ ಜಾಸ್ತಿ ಇದ್ರು, ಈಗ ಕಮ್ಮಿ ಆಗಿದೆ 63, 58. ಇಬ್ಬರು ನೀವೆಲ್ಲಿ ಅವ್ರ ಸ್ಥಾನಗಳ ಒಂದ್ ನಿಮಿಷ ಸರ್, ಅವ್ರ ಸ್ಥಾನಗಳು ಎಲ್ಲಿ ಅಂತ ಕೂರ್ಸಿದ ಜನ, ನೀವು ಇಲ್ಲೇ ಅಂತ ಕೂರ್ಸಿರೋದು. ಅದು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅಲ್ಲ. ಅಲ್ಲ, ಒಂದು ನೋಡಿ, ತಮಿಳ್ನಾಡು ಮತ್ತೆ ಕೇರಳದಲ್ಲಿ ನಮಗೆ ಅನೇಕ ರೀತಿಯ ಸವಾಲುಗಳು ಇದೆ. ಹಿಂದೆ ಕೂಡ ಇತ್ತು, ಈಗಲೂ ಕೂಡ ಇದೆ. ಅದನ್ನ ಯಾವ ರೀತಿ ನಾವು ಮುಂದುವರ್ಸ್ಕೊಂಡು ಹೋಗ್ಬೇಕನ್ನೋದ್ರ ಕಡೆ ಪಾರ್ಟಿ ಕೆಲಸ ಮಾಡ್ತಿದೆ. ಮತ್ತೆ ಬೆಂಗಾಲದಲ್ಲಿ ಕಾನ್ಸಂಟ್ರೇಷನ್ ಮಾಡಿದ್ರಿ ಸರ್. ತಮಿಳ್ನಾಡು ಅಂಡ್ ವೆಸ್ಟ್ ಬೆಂಗಾಲ್ ಅಷ್ಟು ಕಾನ್ಸಂಟ್ರೇಷನ್ ನೀವು ಬೇರೆ ವೆಸ್ಟ್ ಬೆಂಗಾಲ್ ಜಾಸ್ತಿ ಮಾಡಿದ್ವಿ. 2011ರಲ್ಲಿ ಒಂದೇ ಒಂದು ಸೀಟ್ ಕೂಡ ಗೆದ್ದಿರಲಿಲ್ಲ ನಾವು ಬಿಜೆಪಿ. ಇವತ್ತು ಅಧಿಕಾರಕ್ಕೆ ಬಂದಿರತಕ್ಕಂಥದ್ದು 200 ಸೀಟ್ಗಳು. ಸೊ ಇಟ್ ಶೋಸ್ ಪಾರ್ಟಿ ವಿತ್ ಅ ಡಿಫ್ರೆನ್ಸ್ ಅಂತ ಯಾಕೆ ಹೇಳ್ತೀವಿ ಅಂತಂದ್ರೆ ಇದೇ ಕಾರಣಕ್ಕೆ. ನೋಡಿ, ಅಸ್ಸಾಮನ್ ಗೆದ್ವಿ, ಪುಡುಚೇರಿ ಗೆದ್ವಿ, ವೆಸ್ಟ್ ಬೆಂಗಾಲ್ ಕೂಡ ಗೆದ್ದಿದ್ದೀವಿ. ಕೇರಳ ಆಬ್ವಿಯಸ್ಲಿ ನಮಗೆ ಅಲ್ಲಿ ಬಹಳ ದೊಡ್ಡ ಚಾಲೆಂಜ್ ಏನಂದ್ರೆ ಡೆಮೋಗ್ರಫಿ ಚಾಲೆಂಜೇ ನಮಗೆ. ಕೇರಳದಲ್ಲಿ ಇವತ್ತಿಗೂ ಕೂಡ ನಮ್ಮ ಸಂಘದ ಶಾಖೆಗಳು ಬಹಳ ಸ್ಟ್ರಾಂಗ್ ಇದೆ. ಬಟ್ ಆದ್ರೂ ಅದು ವೋಟ್ ಆಗಿ ಕನ್ವರ್ಟ್ ಆಗ್ಲಿಕ್ಕೆ ಐ ಥಿಂಕ್ ಇಟ್ ವಿಲ್ ಟೇಕ್ ಸಮ್ ಮೋರ್ ಟೈಮ್ ಬಿಕಾಸ್ ಆಫ್ ದ ಡೆಮೋಗ್ರಫಿ. ನಿಮ್ಗೆ ಅಲ್ಲಿ ವರ್ಕೌಟ್ ಆಗ್ತಾ ಇಲ್ಲ. ದಟ್ ಇಸ್ ದ ಡೆಮೋಗ್ರಫಿ. ಹಿಂದೂ ಮುಸ್ಲಿಂ ಅನ್ನೋದಲ್ಲ, ಅಲ್ಲಿ ಡೆಮೋಗ್ರಫಿ ಆ ರೀತಿ ನೋಡಿ ನೀವು. ಡೆಮೋಗ್ರಫಿ ಅಲ್ಲಿ ಇಲ್ಲ, ಹಿಂದೂ ಮುಸ್ಲಿಂ. ಯಾಕಂದ್ರೆ ನಿಮ್ಗೆ ಬಹಳ ನೀವು ವೋಟ್ ಕೇಳೋದೇ ಹಿಂದೂ ಮುಸ್ಲಿಂ ಮೇಲೆ. ಸೊ ಆ ಡೆಮೋಗ್ರಫಿ ನಿಮ್ ಕೇರಳದಲ್ಲಿ ಮತ್ತೆ ಯಾಕೆ ಹಂಗೆ ಕೇಳಿದ್ದು ನೀವು ಅಲ್ಲಿ ಇದೇ ಲೆಫ್ಟ್ ಪಾರ್ಟಿ ನಾಗರಿಕತೆಯ ಹೋರಾಟ, ಇದು ನಾಗರಿಕತೆಯ ಹೋರಾಟ, ಮುಸ್ಲಿಂ ಹೋರಾಟ. ವೆಸ್ಟ್ ಬೆಂಗಾಲದಲ್ಲಿ ಲೆಫ್ಟ್ ಪಾರ್ಟಿ ಅಷ್ಟು ಮತ್ತೆ ಬಿಜೆಪಿ ಬಂದ್ಬಿಟ್ಟಿದೆ. ಅದು ಬರುತ್ತೆ ಕೇರಳದಲ್ಲೂ. ಬೆಂಗಾಲಿ ಸ್ಪೀಕಿಂಗ್ ಮುಸಲ್ಮಾನ್ ಒಂದಲ್ಲ ಒಂದ್ ದಿವಸ ಹೋಗುತ್ತೆ. ಅಲ್ಲ ಸರ್, ನಿಮ್ದು ಡೆಮೋಗ್ರಫಿ ನಾನು ಹೇಳ್ತೀನಿ, ನಿಮ್ಗೆ ಅನುಕೂಲಕರವಾದಂತ ಡೆಮೋಗ್ರಫಿ ಸೌತ್ ಅಲ್ಲಿ ಇಲ್ಲ ಅಂತ. ನಾರ್ತ್ ಅಲ್ಲಿ ಇದೆ ಹಿಂದೂ ಮುಸ್ಲಿಂ. ಕರ್ನಾಟಕದಲ್ಲಿ ಸರ್ಕಾರ ಮಾಡಿದೀವಲ್ಲ ಆ ಕಡೆ ಅಲ್ಲಿ ಈಸ್ಟ್ ಪಾಕಿಸ್ತಾನ ಈಸ್ಟ್ ಪಾಕಿಸ್ತಾನ ವೆಸ್ಟ್ ಪಾಕಿಸ್ತಾನ ಇರೋದ್ರಿಂದ ನಿಮ್ದು ಅಲ್ಲಿ ಐಡಿಯಾಲಜಿ ತುಂಬಾ ಚೆನ್ನಾಗಿ ವರ್ಕೌಟ್ ಆಗುತ್ತೆ. ಹಂಗಿದ್ರೆ ನಾವು ಯಾವತ್ತೋ ಗೆಲ್ತಾ ಇದ್ವಿ. 2011ರಲ್ಲಿ ಒಂದೇ ಒಂದು ಸೀಟ್ ಗೆಲ್ಲಕ್ ಆಗಿರ್ಲಿಲ್ಲ. 16ರಲ್ಲಿ 3 ಸೀಟ್ ಗೆದ್ವಿ. ಹೋದ್ ಸತಿ 80 ಸೀಟ್ ಬಂದ್ವಿ. ಇವತ್ತು 200 ಸೀಟ್ ಗೆದ್ದಿದ್ದೀವಿ. ಖಂಡಿತವಾಗ್ಲೂ ಕೇರಳದಲ್ಲೂ ಗೆಲ್ತೀವಿ, ತಮಿಳ್ನಾಡಲ್ಲೂ ಬರ್ತೀವಿ. ಡೆಮೋಗ್ರಫಿ ಅಂತ ಅಲ್ಲ ಮೇಡಮ್. ಈಗ ನಾನು ಹೇಳ್ತೀನಿ, ಕೇರಳದಲ್ಲೂ ಮೊನ್ನೆ ಕಾರ್ಪೊರೇಷನ್ ಗೆದ್ವಿ. ಕೇರಳದಲ್ಲಿ ಮೊನ್ನೆ ಕಾರ್ಪೊರೇಷನ್ ಗೆದ್ವಿ. ಕೇರಳದಲ್ಲಿ ನಮ್ಮ ಚುನಾವಣೆ ಇಶ್ಯೂ ಅದೇ. ಯಾವ ರೀತಿ ಕಾಂಗ್ರೆಸ್, ಮುಸ್ಲಿಂ ಲೀಗ್, ಕಮ್ಯುನಿಸ್ಟ್ ಪಾರ್ಟಿ ದಬ್ಬಾಳಿಕೆಗಳನ್ನು ಮಾಡ್ಕೊಂಡು ಕಾರ್ಯಕರ್ತರನ್ನ ಕೊಲೆ ಮಾಡಿ ಯಾವುದೇ ಡೆವಲಪ್ಮೆಂಟ್ ನಮ್ಮ RSS ಬಿಜೆಪಿ ಕಾರ್ಯಕರ್ತರ ಮೇಲೆ, ಹಿಂದೂಗಳಂತಾನೆ ಅನ್ಕೊಳ್ಳಿ ಯಾರಾದ್ರೆ. ಈಗ ನೋಡಿ ಅಲ್ಲಿ ಒಂದ್ ನಿಮಿಷ, ನಾವಿಲ್ಲಿ ಕೇರಳದಲ್ಲಿ ಒಂದು T20 ಅಂತ ಒಂದು ಪಾರ್ಟಿ ಜೊತೆ ಅಲಯನ್ಸ್ ಅಲ್ಲಿ ಇದ್ವಿ. ಇಟ್ ಇಸ್ ಕಂಪ್ಲೀಟ್ಲಿ ಕ್ರಿಶ್ಚಿಯನ್ಸ್ ಡಾಮಿನೇಟ್ ಇರ್ತಕ್ಕಂಥ ಪಾರ್ಟಿ. ಅದ್ರ ಅಧ್ಯಕ್ಷರು ಕೂಡ ಕ್ರಿಶ್ಚಿಯನ್ಸ್ ಕೂಡ ನಮ್ಮ ಕಡೆ ನಿಧಾನಕ್ಕೆ ಬರ್ತಾ ಇದ್ದಾರೆ. ಹಿಂದೂ ಹಂಗಲ್ಲ ಮೇಡಮ್, ಇಟ್ ವಿಲ್ ಟೇಕ್ ಸಮ್ ಟೈಮ್. ಹೌದು, ಸ್ವಲ್ಪ ಸಮಯ ತಗೊಳ್ಳೋದು, ಗೆಲ್ತೀವಿ ನಾವು, ಅಲ್ಲೂ ಗೆಲ್ತೀವಿ ಬಿಜೆಪಿ. ಕ್ರಿಶ್ಚಿಯನ್ ಮುಸ್ಲಿಮ್ಸ್ ನೀವು ಎಲ್ಲ ಸರ್ ನಾನು ಹೇಳೋದು ನೀವು ಗೆಲ್ತಿರೋ ಬಿಡ್ತಿರೋ ಅಲ್ಲ. ನಿಮ್ಮ ಚುನಾವಣಾ ವಿಷಯ ಹಿಂದೂ ಮುಸ್ಲಿಂ ಧರ್ಮಗಳನ್ನ ಒಡೆಯೋ ವಿಷಯ ಇದೆಯಲ್ಲ, ಹಿಂದೂ ಮುಸ್ಲಿಂ ಅಥವಾ ಮುಸ್ಲಿಂ ವರ್ಸಸ್ ಕ್ರಿಶ್ಚಿಯನ್ ಇದೆಯಲ್ಲ, ಆ ಡೇಂಜರ್ ಅದು ನಿಮಗೆ ಫಲ ಕೊಡ್ಬೋದು. ಬಟ್ ಸಮಾಜದ ಸ್ವಾಸ್ಥ್ಯಕ್ಕೆ ಅದು ಒಳ್ಳೇದಲ್ಲ. ನಾವ್ ಆ ರೀತಿ ಸಬ್ಜೆಕ್ಟ್ ಹಿಡ್ಕೊಂಡು ಹೋಗಿಲ್ಲ. ಬೆಂಗಾಲದಲ್ಲೂ ಹಂಗೆ ಹೇಳ್ತಿದ್ರು, ಬಿಜೆಪಿ ಗೆಲ್ಲಕ್ಕಾಗಲ್ಲ ಅಂತ ಅನೇಕ ಜನ ದಬ್ಬಾಳಿಕೆನ ಒಂದು ವಿಷಯ ಆಡಳಿತ ವಿರೋಧಿ ಮೇಡಮ್. ಹಾಗಾದ್ರೆ ಅಲ್ಲಿ ಯಾಕೆ ಕಾಂಗ್ರೆಸ್ ಆಲ್ಟರ್ನೇಟ್ ಆಗ್ಲಿಲ್ಲ ವೆಸ್ಟ್ ಬೆಂಗಾಲ್ ಅಲ್ಲಿ? ಮತ್ತೆ ಬಿಜೆಪಿ ನೀವು ಹೇಳ್ತಿರೋದು ಬಿಜೆಪಿ ಕಾಂಗ್ರೆಸ್ TMC ಅವರು ಹಳೆ ದೋಸ್ತಿಗಳು, ಈಗಲೂ ಅದೇ ದೋಸ್ತಿಗಳೇ. ಒಂದ್ ನಿಮಿಷ. ಹಿಂಗಾಗಿ ಬಿಜೆಪಿ ಇಸ್ ಆಲ್ಟರ್ನೇಟಿವ್ ಪಾರ್ಟಿ. ಡೆಮೋಗ್ರಫಿ ಹೇಳ್ತಾ ಇದ್ದೀನಿ. ಹಂಗೆ ನೀವು ಅಷ್ಟು ಸುಲಭವಾಗಿ ನೀವು ಡೋಂಟ್ ಟೇಕ್ ಫಾರ್ ಗ್ರಾಂಟೆಡ್. ಬಿಜೆಪಿ ಆಲ್ಟರ್ನೇಟಿವ್ ಆಗಿ ಗೆದ್ಬಿಟ್ರೆ ಹಂಗಿಲ್ಲ. ನಾವು ಮಾಡಿರೋಂತ ಗ್ರೌಂಡ್ ಲೆವೆಲ್ ವರ್ಕ್ ಐ ಡು ಅಪ್ರಿಶಿಯೇಟ್. ಹೌದು, ನೀವು ಮಾಡಿದಿರಿ ವರ್ಕ್, ನಾನು ಇಲ್ಲ ಅಂತ ಹೇಳಿಲ್ಲ.
ಬಟ್ ಕೇರಳ ಡೆಮೋಗ್ರಫಿಗೂ ವೆಸ್ಟ್ ಬೆಂಗಾಲ್ ಡೆಮೋಗ್ರಫಿಗೂ ಬಹಳ ಗೆಲ್ತೀವಿ, ಕೇರಳದಲ್ಲೂ ಗೆಲ್ತೀವಿ ಮೇಡಮ್. ಮೊನ್ನೆ ಕಾರ್ಪೊರೇಷನ್ ಗೆದ್ದಿದ್ದೀವಿ, ತಿರುವನಂತ ಒಂದೊಂದಂತ ಬಿಜೆಪಿ ಬರ್ತೀವಿ ನಾವು. ಅಸ್ಸಾಮಲ್ಲಿ ಇದ್ವಾ ನಾವು, ಪುಡುಚೇರಿಯಲ್ಲಿ ಇದ್ವಾ, ಬರ್ತೀವಿ. ಬಿಜೆಪಿಯಲ್ಲಿ ಇರೋರೆಲ್ಲ ಕಾಂಗ್ರೆಸ್ ನಾಯಕರೇ ಸರ್. ಅದು ಕಾಂಗ್ರೆಸ್ ಅವ್ರು ನಡ್ಸ್ಕೊಂಡ್ರೆ ನಮ್ ಪಾರ್ಟಿ ಕಡೆ ಕುಕ್ ನೀವು ಹೆಂಗಾದ್ರೂ ಮಾಡಿ ಗೆಲ್ಬೇಕು ಸರಿ ಸರ್, ಗೆಲ್ಬೇಕು. ನೀವು ಕಾಂಗ್ರೆಸ್ ಪಾರ್ಟಿಯಲ್ಲಿ ಇರೋರ್ನೆಲ್ಲ ನಿಮ್ ಪಾರ್ಟಿ ಕರ್ಕತಿರೋ, ಇಲ್ಲ ಹಿಂದೂ ಮುಸ್ಲಿಂ ಅಂತಿರೋ, ಒಟ್ಟಾರೆ ನೀವು ಏನ್ ಬೇಕಾದ್ರೂ ಮಾಡಿ ಚುನಾವಣೆಯನ್ನ ಗೆಲ್ತೀರಿ. ರಾಜಕೀಯದಲ್ಲಿ ಇವತ್ತು ಪಂಚರಾಜ್ಯ ಎಲೆಕ್ಷನ್ನು ಸಾಕಷ್ಟು ಜನ ಗೆದ್ದಿದ್ದಾರೆ, ಸಾಕಷ್ಟು ಜನ ಸೋತಿದ್ದಾರೆ. ಇದು ಮತದಾರ ಪ್ರಭು ಕೊಟ್ಟಿರುವಂಥ ತೀರ್ಮಾನ ಎಲ್ಲರೂ ಒಪ್ಕೊಳ್ಳೇಬೇಕು. ಗೆದ್ದವ್ರಿಗೆ ನಾವು ಅಭಿನಂದನೆ ಸಲ್ಲಿಸಲೇಬೇಕು. ಮತ್ತು ಒಂದು ಹೆಜ್ಜೆ ಮುಂದೆ ಹೋಗಿ ಇದು ಪ್ರಪಂಚದ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ. ನಾವೆಲ್ಲರನ್ನೂ ಹೇಳೋದಿಷ್ಟೇ, ಗೆಲುವು ಸೋಲಿಗೆ ಪಕ್ಷಗಳು ಹೊಡೆದಾಟಗಳಾಗ್ತವೆ. ತದನಂತರ ಬರೋವಂಥ ಯಾವುದೇ ಪಕ್ಷದವ್ರು ಬರಲಿ, ಒಂದು ಒಳ್ಳೆ ಆಡಳಿತ ಕೊಡಿ ಅನ್ನೋದು ಈ ದೇಶದ ನಾಗರಿಕನಾಗಿ ನನ್ನ ಮೊದಲನೇ ಪಾಯಿಂಟು. ಎರಡನೇದು, ಆಗಲೇ ನಾವು ಚರ್ಚೆ ಮಾಡ್ತಾ ಕಮ್ಯುನಿಸ್ಟು ಸಂಪೂರ್ಣ ಇಡೀ ದೇಶದಲ್ಲೇ ತನ್ನ ಅಸ್ತಿತ್ವ ಕಳ್ಕೊತು. ಹೌದು, ಒಂದು ಕಾಲಘಟ್ಟದಲ್ಲಿ ಕಮ್ಯುನಿಸ್ಟು ತಂದೆ ಆದಂಥ ಒಂದು ಶಕೆನೇ ಪ್ರಾರಂಭ ಮಾಡಿತ್ತು. ತ್ರಿಪುರಾದಲ್ಲಿ ಮಾಂಜಿನೋ ಒಬ್ಬ ವ್ಯಕ್ತಿ ಸಣ್ಣ ಮನೇಲಿ ಇತ್ಕೊಂಡು ತಂದೆ ಆದಂಥ ಒಂದು ಒಳ್ಳೆ ಆಡಳಿತ ಕೊಟ್ಟಿದ್ರು. ಅದನ್ನು ಕೂಡ ಒಂದು ಸತಿ ನೆನೆಸ್ಕೋಬೇಕಾಗ್ತದೆ. ಯಾಕಂದರೆ ಒಳ್ಳೆ ಕೆಲಸ ಯಾರೇ ಮಾಡಲಿ, ನೆಹರು ಮಾಡಲಿ, ಮೋದಿ ಮಾಡಲಿ, ಇನ್ನೊಬ್ಬರು ಮಾಡಲಿ, ಈ ದೇಶದಲ್ಲಿ ದಾಖಲಾಗುವಂಥ ವಿಚಾರಗಳು. ಇನ್ನೂ ಒಂದು ಹೆಜ್ಜೆ ಹೋದರೆ ಗಟ್ಸಾಗಿ ನಿರ್ಧಾರಗಳು ತಗೊಂಡಂಥ ನಾವು ಇಂದಿರಾ ಗಾಂಧಿಯವ್ರನ್ನೂ ಕೂಡ ಸ್ಮರಿಸಲೇಬೇಕಾಗತ್ತೆ. ಮತ್ತು ತಂದೆ ಆದಂಥ ಒಂದು ರೀತಿಲಿ ಇಡೀ ಸಮಾಜಕ್ಕೆ ಸಂದೇಶ ಕೊಟ್ಟಂಥ ಲಾಲ್ ಬಹದ್ದೂರ್ ಶಾಸ್ತ್ರಿಯವ್ರನ್ನೂ ಪಕ್ಷಾತೀತವಾಗಿ ನೆನೆಸ್ಕೋಬೇಕಾಗ್ತದೆ, ರಾಜಕೀಯ ಪಕ್ಷಗಳಿಗೆ ಮಾತ್ರ. ಆದರೆ ಅಲ್ಲಿಂದ ಆಚೆಗೆ ಜನಗಳು ಜನರೇಷನ್ ಬದಲಾದಂಗೆ ಏನೇನನ್ನು ಎಕ್ಸ್ಪೆಕ್ಟ್ ಮಾಡ್ತಾರೆ ಈಗ ತಮಿಳ್ನಾಡು ಜನ ಏನು ಎಕ್ಸ್ಪೆಕ್ಟ್ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಲಿಟ್ರಲಿ ತಮಿಳ್ನಾಡಲ್ಲಿ ನಾವು ಅವತ್ತಿಂದ ನೋಡ್ಕೊಂಬರ್ತಾ ಇದೀವಿ, ಬಿಗಿನಿಂಗಿಂದನೂ. ಅಲ್ಲಿ ಯಾವತ್ತು ತಮಿಳ್ನಾಡಲ್ಲಿ ಮೊನ್ನೆ ಕೂಡ ಮಾತಾಡಿದಾಗ ನಾನು ನೀವು ಚರ್ಚೆ ಮಾಡಿದಾಗ ಹೇಳ್ದು ಎಲ್ಲ ಬರೀ 10-15 ಕೊಟ್ಟಾರೆ ಅಂತ. ನಾನು ಒಂದು ಮಾತು ಹೇಳಿದೆ, ಇಲ್ಲ, ಈ ಸತಿ ತಮಿಳ್ನಾಡಲ್ಲಿ ವಿಜಯ್ ತಂದೆ ಆದಂಥ ಒಂದು ಅಸ್ತಿತ್ವ ತೋರಿಸ್ತಾರೆ ಅಂತ ನಾನು ಇದೇ ಪ್ಯಾನಲಲ್ಲಿ ಕೂತು ಹೇಳೋದೆ. ಬಹುಶಃ ನಾನು ಎಕ್ಸ್ಪೆಕ್ಟ್ ಮಾಡಿದೆ ಒಂದು 60-70 ಸೀಟ್ ಬರ್ಬೋದು ಅಂತ. ತಮಿಳ್ನಾಡು ಜನ ಅವ್ರಿಗೊಂದು ಅಭೂತಪೂರ್ವವಾದ ಒಂದು ಒಳ್ಳೆ ನಂಬರ್ನ ಕೊಟ್ಟಿದ್ದಾರೆ, ಒಂದು. ಆ್ಯಂಡ್ ಎರಡನೇದು, ತಮಿಳ್ನಾಡಲ್ಲಿ ಏನಾಗ್ತಾಯಿತ್ತು, ಕಳೆದ 60-70 ವರ್ಷಗಳ ರಾಜಕೀಯ ಇತಿಹಾಸ ತಗೊಂಡಾಗ ಅಲ್ಲಿ ಸಿನಿಮಾ ಬಗ್ಗೆ ಸಾಕಷ್ಟು ಒಲವಿತ್ತು. ಮತ್ತು ಸಿನಿಮಾ ನಾಯಕ ನಟರು ನೋಡಿ, ಜಯಲಲಿತಾ ಅವರು ಕರ್ನಾಟಕದಿಂದ ಹೋಗಿ ಯಾವ ಮಟ್ಟಕ್ಕೆ ಸಕ್ಸಸ್ ಆದರು, ಅಲ್ಲಿಂದ ಆಚೆಗೆ ಕರುಣಾನಿಧಿಯವರು ಸಿನಿಮಾದಲ್ಲಿ ಸ್ಕ್ರಿಪ್ಟ್ಗಳು ಮಾಡಿಕೊಂಡೆ ಜನಗಳ ನಾಡಿ ಮಿಡಿತನ ಹೆಂಗೆ ಕಂಡುಕೊಂಡ್ರು. ಮತ್ತು ಇಲ್ಲಿ ತಮಿಳ್ನಾಡು ಡೆಮೋಗ್ರಫಿ ಲೆಕ್ಕ ತೊಗೊಂಬಿಟ್ರೆ ತಮಿಳ್ನಾಡು ಜನನ ಹೆಂಗೆ ಅಂದರೆ, ಅಲ್ಲಿ ಬರೋ ಸಿನಿಮಾ ನಟರು ಅಷ್ಟೇ ಜನಗಳ ಮಧ್ಯೆ ಇತ್ಕೊಂಡೇ ಬರ್ತಾರೆ. ಬೇರೆ ಸಿನಿಮಾ ನಟರುಗಳನ್ನ ನೋಡಿಬಿಟ್ರೆ ಅವ್ರು ಎಲ್ಲೋ ಒಂದು ಕಡೆ ಕ್ಯಾರವನಲ್ಲಿ ಕೂತಿರ್ತಾರೆ. ಇಲ್ಲಿ ಬಂದಂಥ ಸಿನಿಮಾ ನಟರುಗಳು ಅಷ್ಟೇ. ಈಗ ಕಮಲಾಸನ್ ಕೂಡ ಒಂದು ಪಕ್ಷ ಮಾಡ್ಲಿಕ್ಕೆ ಹೋದ್ರು. ಆದರೆ ವಿಜಯ್ ಅವರು ಯಾಕೆ ಅವ್ರಿಗಿಂತ ಡಿಫ್ರೆಂಟ್ ಆದರು ಅಂದರೆ, ಕಳೆದ 5 ವರ್ಷದಿಂದ ಒಂದು ಎಲೆಕ್ಷನ್ಗೆ ಬರ್ತಾರೆ, ಓಟ್ ಹಾಕಕ್ಕೆ ಬಂದಾಗ ಸೈಕಲಲ್ಲಿ ಬರ್ತಾರೆ. ಸೈಕಲಲ್ಲಿ ಬಂದಂಥ ವಿಜಯ್ ಒಂದು ಸ್ಟೇಟ್ಮೆಂಟ್ ಮಾಡೋಗ್ತಾರೆ, ನೆಕ್ಸ್ಟ್ ಎಲೆಕ್ಷನ್ ನೋಡೋಣ ಅಂತ. ಆತ 4.5 ವರ್ಷದಿಂದ ಸಂಪೂರ್ಣ ಗ್ರೌಂಡಲ್ಲಿದ್ದರು. ಜನಗಳ ಮನಸ್ಥಿತಿನ ಅರ್ಥಕೊಂಡು ಪ್ರತಿಯೊಂದು ಯಾವುದೇ ಒಂದು ಕೆಲಸ ಮಾಡೋಕ್ಕೋದ್ರೂ ಅಷ್ಟೇ ಕನ್ಸಿಸ್ಟೆನ್ಸಿ ಇದ್ದರೆ, ನಾನು ಹಂಬಿಟ್ರೆ ಖಂಡಿತವಾಗ್ಲೂ ಎಲ್ಲರೂ ಒಂದು ಕಡೆ ಗೆಲುವು ಸಾಧಿಸ್ತೀವಿ. ಮತ್ತು ನಾನು ವಿಜಯ್ ಅವ್ರಿಗೆ ನಿಜವಾಗ್ಲೂ ಹೇಳೋದಷ್ಟೇ, ಕೆಲವರು ಹೇಳಿದ್ರು ಅವ್ರಿಗೆ ರಾಜಕೀಯ ಅನುಭವ ಇಲ್ಲ ಅಂತ. ಬೇರೆ ಪ್ಯಾನೆಲ್ಗಳಲ್ಲಿ ಒಂದು 2-3 ಸತಿ ಚರ್ಚೆ ಮಾಡೋವಾಗ ಅಂದರು, ರಾಜಕೀಯ ಅನುಭವಕ್ಕಿಂತ ಜನಗಳ ನಾಡಿ ಮಿಡಿತ ಗೊತ್ತಾಗಬೇಕು. ಯಾಕೆಂದರೆ ಆ ಜನ ಅನುಭವಿಸ್ತಾ ಇರುವಂಥ ಕಷ್ಟ. ತಮಿಳ್ನಾಡಲ್ಲಿ ಈಗ ನಾವು ಆಗಲೇ ಬಿಫೋರ್ ಪ್ಯಾನೆಲ್ ಬರೋಕ್ಕೂ ಮುಂಚೆನೇ ನಾವು ಎದುರುಗಡೆ ಸೀನಿಯರ್ ಲೀಡ್ರ್ ಒಬ್ಬರು ಇದ್ದಾರೆ, ಅವ್ರ ಹತ್ರ ಚರ್ಚೆ ಮಾಡ್ತಾ ಹೇಳಿದೆ, ಬೇರೆ ರಾಜ್ಯಗಳಲ್ಲಿ ಹೆಂಗೆ ಅಂದರೆ ಯಾವುದೇ ಪಕ್ಷ ಬರಲಿ, ಈಗ ವೆದರ್ ಕಾಂಗ್ರೆಸ್ ಬರಲಿ, BJP ಬರಲಿ, ಆ ಪಕ್ಷದ ಓಲೈಕೆಗೆ ಹೋಗ್ತಾರೆ. ತಮಿಳ್ನಾಡು ಹಂಗಲ್ಲ, ಸೆಂಟ್ರಲಲ್ಲಿ ಯಾವುದೇ ಪಕ್ಷ ಇರಲಿ, ಆ ಪಕ್ಷಗಳಿಂದ ಏನೇನು ತಮ್ಮ ರಾಜ್ಯಕ್ಕೆ ಬೇಕು, ಪ್ರಾದೇಶಿಕ ಅಸ್ಮಿತೆ ಇಟ್ಕೊಂಡು ತಮ್ಮ ರಾಜ್ಯಕ್ಕೆ ಏನು ಬೇಕು, ಇವತ್ತು 100-150 ರೂಪಾಯಿ ಇದ್ದರೆ ತಮಿಳ್ನಾಡಲ್ಲಿ ಜೀವನ ಮಾಡ್ಬೋದು ಅನ್ನೋ ಲೆಕ್ಕಕ್ಕಿದೆ. ಅಂಥ ಪರಿಸ್ಥಿತಿನ ನಿರ್ಮಾಣ ಮಾಡಿದ್ದು ತಮಿಳ್ನಾಡಿನ ರಾಜಕೀಯ. ಇಡೀ ತಮಿಳ್ನಾಡಿನ ರಾಜಕೀಯ ಇಡೀ ಭಾರತ ದೇಶಕ್ಕೆ ಒಂದು ಹಂತದ ಮಾದರಿ. ಅಂಥ ಒಂದು ರಾಜಕೀಯ ಪಕ್ಷಗಳಲ್ಲಿ ವಿಜಯ್ ಅಂತವ್ರನ್ನ ಹೊಸ ಚಿಂತನೆ ಇಟ್ಕೊಂಡು ಬಂದಂಥ ಒಂದು ಟೀಮನ್ನು ಗೆಲ್ಲಿಸಿರೋದು ನಿಜವಾಗ್ಲೂ ಸ್ವಾಗತಾರ್ಹ. ಮತ್ತು ಇಂಥ ಒಂದು ಒಳ್ಳೆ ರಾಜಕಾರಣ ಬೇಕು.